ಪ್ರೈಸ್ ದ ಲಾರ್ಡ್. ಕರ್ತನ ಕೃಪೆಯುಳ್ಳ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ಆವರ್ತೆ ನೀವು ಈ ಒಂದು ವಿಡಿಯೋ ಮೂಲಕವಾಗಿ ಭೇಟಿಯಾಗುವಂಥ ಸೌಭಾಗ್ಯ ದೇವರು ಕೊಟ್ಟಿದ್ದಾರೆ. ಇವತ್ತಿನ ಸಮಯದಲ್ಲಿ ನಾವು ನಿಮಗಾಗಿ ಒಂದು ವಾಕ್ಯವನ್ನು ತಂದಿದ್ದೇನೆ. 1ನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ, ಅದರಲ್ಲಿ 16ನೇ ವಚನ. ನೀವು ದೇವರ ಆಲಯವಾಗಿದ್ದೀರೆಂದು ದೇವರ ಆತ್ಮನು ನಿಮ್ಮಲ್ಲಿ ವಾಸ ಮಾಡ್ತಾನೆಂದು ನಿಮಗೆ ಗೊತ್ತಿಲ್ಲವೋ ಎಂಬುದಾಗಿ ಅಪೊಸ್ತಲನಾದಂಥ ಪೌಲನು ಕೊರಿಂಥೆ ಸಭೆಗೆ ತಿಳಿಸಿ ಹೇಳುವಂಥವರಾಗಿದ್ದಾರೆ. ಇವತ್ತು ಪ್ರಿಯರೇ, ನಾವು ಯಾರಾಗಿದ್ದೇವೆ ಅಂದರೆ ಕರ್ತನಾದ ದೇವರ ಆಲಯವಾಗಿದ್ದೇವೆ. ನಮ್ಮ ಸೃಷ್ಟಿಕರ್ತನಾದಂಥ ಸರ್ವೇಶ್ವರನಾದ ದೇವರ ಮಂದಿರವು ನಾವಾಗಿದ್ದೇವೆ. ಈ ಮಂದಿರವನ್ನು ಸ್ವಚ್ಛವಾಗಿಟ್ಟುಕೊಳ್ಳೋಣ, ಕಾಯ ವಾಚ ಮನಸ್ಸು ಶುದ್ಧವಾಗಿಟ್ಕೊಳ್ಳೋಣ. ಇಲ್ಲಿ ದೇವರು ವಾಸ ಮಾಡ್ತಾನೆ, ಅದು ಮರಿಬಾರದು. ನಮ್ಮ ಒಳಗಡೆ ಕರ್ತನಾದ ಯೇಸು ಕ್ರಿಸ್ತನು ಸದಾಕಾಲ ಇರುವಂತಹ ದೇವರಾಗಿದ್ದಾನೆ. ಅದಕ್ಕಾಗಿ ನೀನು ದೇವರ ಆಲಯವಾಗಿದೆ ಎಂಬುದಾಗಿ ಅರ್ಥ ಮಾಡಿಕೊಳ್ಳಿರಿ ಎಂಬುದಾಗಿ ನಿಮ್ಮಲ್ಲಿ ಬೇಡಿಕೊಳ್ಳುತ್ತೇನೆ.